ನಮಸ್ಕಾರ ಫ್ರೆಂಡ್ಸ್, ನಾನಿವತ್ತು ಹೈ ಪ್ರೋಟೀನ್ ಹೆಸರು ಕಾಳು ಬಜ್ಜಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಹೆಸರು ಕಾಳು ಬಜ್ಜಿ ಮಾಡೋದಕ್ಕೆ 4 ಕಪ್ ಆಗುವಷ್ಟು ಹೆಸರು ಕಾಳನ್ನ ತಗೊಂಡಿದ್ದೀನಿ. ಹೆಸರು ಕಾಳನ್ನ ಈ ಥರ ನೀರು ಹಾಕಿ ತೊಳೆದುಕೊಳ್ಬೇಕು. ತೊಳ್ಕೊಂಡು ನೀರನ್ನು ಈ ಥರ ಬಸಿಬೇಕು. ಬಸಿದಾದ ನಂತರ ಮತ್ತೆ ಅದಕ್ಕೆ ಇನ್ನೊಂದು ಸಲ ನೀರನ್ನು ಹಾಕಿ ಹೆಸರು ಕಾಳನ್ನು ನೆನೆಯಲು ಬಿಡಬೇಕು. 6 ಗಂಟೆ ತನಕ ನಾನು ನೆನೆಸಿಟ್ಕೊಂಡಿದ್ದೀನಿ. ಈಗ ಮತ್ತೆ ನಾನು ವಿಡಿಯೋನ 6 ಗಂಟೆ ಆದ ನಂತರ ಮಾಡ್ತಾಯಿದ್ದೀನಿ. ಈಗ ಹೆಸರು ಕಾಳು ಈ ಥರ ನೆನೆದು ದಪ್ಪ ಆಗಿರುತ್ತೆ ಕಾಳು. ಈಗ ಹೆಸರು ಕಾಳನ್ನು ರುಬ್ಬಲು ಒಂದು ಜಾರ್ನಲ್ಲಿ ಹೆಸರು ಕಾಳನ್ನು ಹಾಕಿ ನಾನು 2 ಈರುಳ್ಳಿನ ಕಟ್ ಮಾಡಿ ಹಾಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಮೆಣಸಿನ್ಕಾಯಿ, ಹಿಡಿಯಾಗೋಷ್ಟು ಪುದೀನ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ. ಈಗ ಇದನ್ನು ಮಿಕ್ಸರ್ ಮಾಡ್ಕೊಳ್ಬೇಕು. ಈ ಥರ ಸಣ್ಣದಾಗಿ ಪೇಸ್ಟ್ ಆಗಬೇಕು. ಈಗ ಹೆಸರು ಕಾಳು ಇಷ್ಟನ್ನು ನೆನೆಸಿಟ್ಟಿದ್ದನ್ನು ಮಿಕ್ಸಿ ಮಾಡಿ ಒಂದು ಬೌಲಲ್ಲಿ ತೆಗೆದಿಟ್ಕೊಂಡಿದ್ದೀನಿ. ಈಗ ಬಜ್ಜಿ ಮಾಡಲು ಒಂದು ಪಾತ್ರೆನ ಇಟ್ಟು ಅದಕ್ಕೆ 2 ಕಪ್ ಆಗುವಷ್ಟು ಎಣ್ಣೆನ ಹಾಕಿ ಕಾಯಿಸ್ಕೊಂಡಿದ್ದೆ ಮೊದಲೇನೆ. ರುಬ್ಬಿರುವಂತಹ ಹಿಟ್ಟನ್ನು ಈ ಥರ ವಡ ಥರ ತೂತು ಮಾಡಿ ಹಾಕೋಬೋದು, ಇಲ್ಲಾಂದರೆ ಗುಂಡಾಗಿ ಗೋಲಾಗಿನೂ ಹಾಕೊಳ್ಬೋದು. ನಾನು ಈ ಥರ ವಡ ಥರ ತೂತು ಮಾಡಿ ಹಾಕ್ಕೊಂಡಿದ್ದೀನಿ. ಫ್ರೈ ಆದಮೇಲೆ ಸ್ವಲ್ಪ ಹೊತ್ತು ಕಲರ್ ಚೇಂಜ್ ಆಗುತ್ತೆ. ಸ್ವಲ್ಪ ಲೋ ಫ್ಲೇಮ್ನಲ್ಲೇ ಇಟ್ಕೊಂಡು ನಾವು ಫ್ರೈ ಮಾಡಬೇಕು. ಏಕೆಂದರೆ ಹೆಸರು ಕಾಳು ಮೇಲ್ಮೇಲೆ ಕ್ರಿಸ್ಪಿಯಾಗಿ ಕಲರ್ ಬೇಗ ಚೇಂಜ್ ಆಗುತ್ತೆ, ಒಳಗಡೆ ಎಲ್ಲ ಹಸಿ ಹಿಟ್ಟು ಹಾಗೆ ಇರುತ್ತೆ. ಅದಕ್ಕೆ ಲೋ ಫ್ಲೇಮಲ್ಲಿಟ್ಟು ಈ ಥರ ಬ್ರೌನ್ ಕಲರ್ ಆಗಿ ಎಲ್ಲನೂ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೊಳ್ಬೇಕು. ಇದು ನಾವು ನಾರ್ಮಲ್ ಆಗಿ ಮಾಡ್ಕೊಳ್ಳುವಂತಹ ಈರುಳ್ಳಿ ಬಜ್ಜಿಗಿಂತನೂ ತುಂಬಾ ಟೇಸ್ಟಿಯಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಹೈ ಪ್ರೋಟೀನ್ ಹೆಸರು ಕಾಳು ಬಜ್ಜಿ ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಮತ್ತೆ ಮಾಡಿ ಅದನ್ನೇ ತಿಂತೀರಾ. ಒಂದು ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ನಿಮಗೆ ಲೈಕ್ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ.